ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋ ಮಾಡ್ತಾ ಇರುವ ಮೂಲ ಉದ್ದೇಶ ಏನಪ್ಪ ಅಂದರೆ, ಯಾರೆಲ್ಲ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗೆ ಅರ್ಜಿ ಹಾಕಿದ್ದೀರಾ ಅಂದರೆ ಉಜ್ವಲ ಯೋಜನೆಯ ಮುಖಾಂತರ ಅರ್ಜಿ ಹಾಕಿದ್ದೀರಾ ಅಂಥವ್ರಿಗೆ ಸಬ್ಸಿಡಿ ದರದಲ್ಲಿ ಹಣನ ಈಗ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಸಬ್ಸಿಡಿ ದರದಲ್ಲಿ ಅಂತ ಹೇಳಿದ್ರೆ, ಈಗ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಂದು ಕಡಿಮೆ ಆಗಿದೆ. ಎಷ್ಟು ಅಂತ ಹೇಳಿದ್ರೆ 800 ರೂಪಾಯಿವರೆಗೂ ತೊಗೋತಾ ಇದ್ದಾರೆ. ಈಗ ಸದ್ಯಕ್ಕೆ ಈಗ 500 ರೂಪಾಯಿ ಅಂತ ಹೇಳಿದರೆ, ಈಗ ನಿಮ್ಮ ಹತ್ರ 800 ರೂಪಾಯಿ ಕಟ್ಟಿಸ್ಕೊಂಡು ಇನ್ನು ಮಿಕ್ಕದಂತಹ 300 ರೂಪಾಯಿಯನ್ನು ನಿಮ್ಮ ಒಂದು ಖಾತೆಗೆ, ಅಂದರೆ ಯಾರ ಒಂದು ಮನೆಯ ಮುಖ್ಯಸ್ಥೆಯ ಹೆಸರಿರುತ್ತೆ, ಅವರ ಒಂದು ಯಾರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಅವರಿಗೆ ಈ ಒಂದು 300 ರೂಪಾಯಿಯನ್ನು ಅವರ ಅಕೌಂಟಿಗೆ ಹಾಕ್ತೇವೆ ಅಂತ ಹೇಳಿದರು. ಅದೇ ರೀತಿಯಾಗಿ ಇನ್ನು ನಿಮಗೆ ಗ್ಯಾಸ್ ಸಿಲಿಂಡರ್ನ ಬೆಲೆ ಬಂದು ನಿಮಗೆ 500 ರೂಪಾಯಿ ಅಂತ ಆಗುತ್ತೆ. ಆದರೆ ನಿಮ್ಮ ಹತ್ರ ಕಟ್ಟಿಸ್ಕೋಬೇಕಾದ್ರೆ 800 ರೂಪಾಯಿನೇ ಕಟ್ಟಿಸ್ಕೊತಾರೆ. ಆ ಒಂದು ಹಣ ತಿಂಗಳು ಮುಗಿದ ನಂತರ ನಿಮ್ಮ ಒಂದು ಖಾತೆಗೆ ಮತ್ತೆ ರಿಟರ್ನ್ ಆಗುತ್ತೆ. ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅಂಥವ್ರಿಗೆ ಈಗ ಈ ಒಂದು MYLPG.in ಈ ಒಂದು ವೆಬ್ಸೈಟ್ ಮುಖಾಂತರ ಅವರಿಗೆ ಯಾರೆಲ್ಲ ಅಪ್ರೂವಲ್ ಆಗಿದೆ, ಯಾರಿಗೆಲ್ಲ ಅಪ್ರೂವಲ್ ಆಗಿಲ್ಲ ಅನ್ನೋರ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ವೆಬ್ಸೈಟ್ ಲಿಂಕ್ ಈಗ ಬಂದು ಇಲ್ಲಿ ನಿಮಗೆ ಟು ಜಾಯಿನ್ PAHAL ಅಂತ ಇದೆ. ಆ್ಯಂಡ್ ಅವೈಲಬಲ್ ರೆಗ್ಯುಲರ್ LPG ಸರ್ವಿಸ್ ಆನ್ಲೈನ್, ಪ್ಲೀಸ್ ಎಂಟರ್ ದಿ 7 ಡಿಜಿಟ್ ಬಿಲೋ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 3 ಆಪ್ಷನ್ ತೋರಿಸುತ್ತೆ. ಒಂದು ಭಾರತ್ ಗ್ಯಾಸ್, HP ಹಾಗೆ ಇಂಡಿಯಾ ಗ್ಯಾಸ್. ನಿಮಗೆ ಯಾವ ಒಂದು ಸರ್ವಿಸ್ನ ತೊಗೊತಾ ಇದ್ದೀರಿ, ಯಾವ ಒಂದು ಗ್ಯಾಸ್ ಸಿಲಿಂಡರ್ದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನಿಮ್ಮ ಎಲ್ಲನ ಲಿಸ್ಟ್ ತೋರಿಸುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಲಿಸ್ಟನ್ನು ತೋರಿಸುತ್ತೆ. ಕ್ವಿಕ್ ಸರ್ಚ್ ಆಗಿ ನಾರ್ಮಲ್ ಸರ್ಚ್, ಅಥವಾ ನೀವು ನಾರ್ಮಲ್ ಸರ್ಚ್ ಅಂತಲೇ ಹೊಡ್ಕೊಂಡ್ರು ಬೇಗ ಸಿಗುತ್ತೆ. ಇಲ್ಲಿ ಬಂದು ಇಲ್ಲ ನನಗಿನ್ನೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಕ್ವಿಕ್ ಸರ್ಚ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ, ಅಥವಾ ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ಕನ್ಸ್ಯೂಮರ್ ನೇಮು, ಇಲ್ಲಿ ಕ್ಯಾಪ್ಚರ್ ಅಂತ ಹಾಕಿದ್ರೆ ಈ ಒಂದು ಯಾರಿಗೆಲ್ಲ ಒಂದು ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಅಪ್ರೂವಲ್ ಆಗಿದೆ ಆ ಒಂದು ಲಿಸ್ಟನ್ನು ಇಲ್ಲಿ ತೋರಿಸುತ್ತೆ. ಇಲ್ಲಿ ನಿಮಗೆ 2 ಆಪ್ಷನನ್ನು ಕೊಟ್ಟಿದ್ದಾನೆ. ಒಂದು ಮೊಬೈಲ್ ನಂಬರನ್ನು ಹಾಕ್ಬೋದು, ಅಥವಾ ಇಲ್ಲಿ ಡಿಸ್ಟ್ರಿಬ್ಯೂಟರ್ ನೇಮ್, ಅಂದರೆ ಅವರ ಸರ್ವಿಸ್ ಯಾವ ಒಂದು ಹೆಸರಿಂದ ಕೊಟ್ಟಿರ್ತಾರೆ, ಅಂದರೆ GST ಯಾವ ಒಂದು ಇದರಲ್ಲಿ ಮೆನ್ಷನ್ ಆಗಿರುತ್ತೆ, ಅಥವಾ ಒಂದು ಅವರ ಸರ್ವಿಸ್ ಸೆಂಟರ್ನ ಹೆಸರು ಇಲ್ಲಿ ಅದನ್ನು ಹಾಕಿ, ಮತ್ತು ನಿಮಗೆ ಕನ್ಸ್ಯೂಮರ್ ID ಅಂತ ಕೊಟ್ಟಿರ್ತಾರೆ. ನಿಮಗೆ ಕೊಡಬೇಕಾದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಒಂದು ID ಇರುತ್ತೆ. ಆ ಒಂದು ID ಮುಖಾಂತರನೇ ಅವ್ರು ನಿಮಗೆ ಸಿಲಿಂಡರನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ಆ ಒಂದು IDನ ಹಾಕಿ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಸರ್ವಿಸ್ ಸೆಂಟರಿಂದನೇ ಯಾರಿಗೆಲ್ಲ ಉಚಿತ, ಅಂದರೆ ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರ್ನ ತಗೋಬೋದು ಅನ್ನೋದನ್ನು ಇಲ್ಲಿ ನಿಮಗೆ ಲೀಸ್ಟನ್ನು ತೋರಿಸುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಏನು ಸಬ್ಸಿಡಿ ದರದಲ್ಲಿ ನೀವೇನು ಪಡ್ಕೋಬೇಕು ಅಂತ ಇದ್ದೀರಾ ಗ್ಯಾಸ್ ಸಿಲಿಂಡರ್ನ, ಅಂಥವ್ರು ಇಲ್ಲಿ ಈ ಒಂದು ಲೀಸ್ಟ್ನ ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಈ ಒಂದು ವೆಬ್ಸೈಟ್ ಮುಖಾಂತರ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.